ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2 ಜಾಬ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಸೊ ಅದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು, ಓಕೆನಾ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ನಲ್ಲಿ ಫಾಲೋ ಮಾಡ್ಬೋದು. ಕಂಪ್ನಿ ನೇಮ್ ಬಂದು ಫಸ್ಟ್ ಸೋರ್ಸ್ ಅಂತ ಹೇಳಿ. ಸೊ 2 ಜಾಬ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಅದರಲ್ಲಿ ಯಾವ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಈಗ ಪ್ರತಿಯೊಂದು ಡೀಟೇಲ್ಸ್ನ ನಾವು ನೋಡ್ತಾ ಹೋಗೋಣ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಆ ರೀತಿಯಾಗಿ ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಪ್ರತಿ ಸಲ ಹೇಳೋ ಹಾಗೆ ನಾನು ಏನು ಅಂತ ಅಂದರೆ, ಸೊ ನೀವು ಯಾವ ಒಂದು ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದು ನಿಮ್ಮ ತಲೆಯಲ್ಲಿರಬೇಕು. ಯಾಕಂತ ಅಂದರೆ ಆ ಒಂದು ಜಾಬ್ ಟೈಟಲ್ ಮೇಲೆ ನಿಮ್ಮ ರೆಸ್ಯೂಮ್ ಅಲ್ಲಿ ನಿಮ್ಮ ಸ್ಕಿಲ್ಸ್ನ ಆ್ಯಡ್ ಮಾಡಬೇಕು. ಅದಕ್ಕೆ ಸೂಟಬಲ್ ಇರೋವಂಥ ಸ್ಕಿಲ್ಸ್ನ ಆ್ಯಡ್ ಮಾಡಿದರೆ ಮಾತ್ರ ನಿಮಗೆ ಹೈರ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಜಾಬ್ ಟೈಟಲ್ಗೆ ಯಾವುದೋ ಸ್ಕಿಲ್ಸ್ ಹಾಕಿರ್ತೀರ, ಆ ಸ್ಕಿಲ್ಸು ಆ ಜಾಬ್ಗೆ ಮ್ಯಾಚ್ ಆಗೋದಿಲ್ಲ. ಹಾಗಾಗಿ ನಿಮಗೆ ಕಂಪ್ನಿ ಕಡೆಯಿಂದ ಕಾಲ್ ಬರೋದಿಲ್ಲ. ಸೊ ಈ ಒಂದು ಪ್ರಾಬ್ಲಮ್ನ ಎಲ್ಲರೂ ಕೂಡ ಫೇಸ್ ಮಾಡ್ತಾ ಇರ್ತೀರ. ಸೊ ಇದೊಂದು ಥಿಂಗ್ನ ನೀವು ನಿಮ್ಮ ಒಂದು ರೆಸ್ಯೂಮ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಯಾವ ಒಂದು ಜಾಬ್ಗೆ ಆ ಜಾಬ್ಗೆ ಏನೇನು ಸ್ಕಿಲ್ಸ್ ಬೇಕು ಅದನ್ನು ನೀವು ಆ್ಯಡ್ ಮಾಡಿ. ಸೊ ಕಂಪ್ನಿ ಕಡೆಯಿಂದ ಕಾಲ್ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ, ಓಕೆನಾ. ಸೊ ಇವಾಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನೀವಿಲ್ಲಿ ನೋಡ್ಬೋದು US ಸ್ಮಾರ್ಟೇಜ್ ಫಸ್ಟ್ ಸೋರ್ಸ್ ಅಂತ ಹೇಳ್ಬಿಟ್ಟು. ಈಗ ಜಾಬ್ ಹೈಲೈಟ್ನ ನಾವೀಗ ನೋಡ್ತಾ ಹೋಗೋಣ. ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಟ್. ಸೊ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಎನಿ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಪರ್ಸನ್ನ ಕೇಳ್ತಾ ಇದ್ದಾರೆ. ಮತ್ತು ಇದು ಹೈರಿಂಗ್ ಆಫೀಸ್ ಬೆಂಗಳೂರಿನಲ್ಲಿ ಇರುತ್ತೆ. ಸ್ಕಿಲ್ಸ್ ಇಲ್ಲಿ ಲೋನ್ ಸೆಟಪ್ ಇರುತ್ತೆ, ಓಕೆನಾ. ಕ್ವಾಲಿಫಿಕೇಷನ್ ಎನಿ ಗ್ರ್ಯಾಜುಯೇಟ್, ವರ್ಕ್ ಫ್ರಮ್ ಹೋಮ್. ಟಾಸ್ಕ್ ಸ್ಪೆಷಲಿಸ್ಟ್ ಶುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ರಿವ್ಯೂಯಿಂಗ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್. ಸೊ ಟ್ಯಾಕ್ಸ್ ಸರ್ಟಿಫಿಕೇಟು, ಇನ್ಕಮ್ ಟ್ಯಾಕ್ಸು, ಆ ಡಾಕ್ಯುಮೆಂಟ್ಸ್ನೆಲ್ಲ ಅವ್ರೇನು ಮಾಡಬೇಕು, ವೆರಿಫೈ ಮಾಡಬೇಕು, ಓಕೆನಾ. ಸೊ ಇವಾಗ ನಿಮ್ಗೇನಾದರೂ ಈ ಒಂದು ಜಾಬ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಬರುತ್ತೆ, ಓಕೆನಾ. ಸೊ ಅದೇ ಕಂಪ್ನಿ ಕಡೆಯಿಂದ ಇನ್ನೂ ಒಂದು ಜಾಬ್ ಆಪರ್ಚುನಿಟಿ ಇದೆ. ಸೀನಿಯರ್ ಅಸೋಸಿಯೇಟ್ ಮಾರ್ಟೇಜ್ ಅಂತ ಹೇಳಿ. ಸೊ ಇಲ್ಲಿ ಡೇಟ್ October 24, ಲೊಕೇಶನ್ ಬ್ಯಾಂಗ್ಳೂರ್ ಇದೆ. ಸೊ ನೀವು ಈ ಒಂದು ಕಂಪ್ನಿ ಬಗ್ಗೆ ತಿಳ್ಕೊಬೋದು. ಇಲ್ಲಿ ಫುಲ್ ಟೈಮ್ ಆಗಿ ತೊಗೋತಾ ಇದ್ದಾರೆ. ಗ್ರೇಡ್ H2 ಅಂತ ಇದೆ. ಸೊ ಇಲ್ಲಿ 10th ಆಗಿರೋರು, ಎನಿ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು, ಓಕೆನಾ. ಇಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನಾಗಿರುತ್ತೆ, ಪ್ಲೇ ಎ ಪಿಯೋಟಲ್ ರೋಲ್ ಇನ್ ಅಂಡರ್ ರೈಟಿಂಗ್ ಪ್ರೋಸೆಸ್, ಅಸೆಸಿಂಗ್ ದ 4 C's: ಕ್ರೆಡಿಟ್, ಕೆಪಾಸಿಟಿ, ಕ್ಯಾಪಿಟಲ್ ಆ್ಯಂಡ್ ಕೊಲಾಬ್ರೇಟ್. ಸೊ ಒನ್ಸ್ ನೀವು ಕಂಪ್ನಿಗೆ ಜಾಯ್ನ್ ಆದಾಗ ನಿಮಗೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ. ನೋಡಿ, ಇಲ್ಲಿ ಪ್ರಿಫರ್ಡ್ ಕ್ವಾಲಿಫಿಕೇಷನ್ HSC ಅಂತಂದರೆ 10th ಕಂಪಲ್ಸರಿ, PU ಕಂಪಲ್ಸರಿ, ಮತ್ತು ಎನಿ ಗ್ರ್ಯಾಜುಯೇಷನ್ ಅಂದರೆ ಎನಿ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು. ಸೊ ಇದಕ್ಕೂ ಕೂಡ 6 ರಿಂದ 2 ವರ್ಷ ಎಕ್ಸ್ಪೀರಿಯನ್ಸ್, ಮಿನಿಮಮ್ 6 ತಿಂಗಳು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸ್ಕಿಲ್ಸ್ನೆಲ್ಲ ನೋಡ್ಕೋಬೋದು ನೀವು. ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಲೋಡ್ ಆಗುತ್ತೆ. ಇಲ್ಲಿ ಓಪನ್ ಆಗುತ್ತೆ. ಕೆರಿಯರ್ ಆಪರ್ಚುನಿಟೀಸ್ ಅಂತ ಬರ್ತಾ ಇದೆ. ಇಲ್ಲಿ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕು. ಇಲ್ಲಿ ಅಟ್ಯಾಚ್ ಕವರ್ ಲೆಟರ್ ಅಂತ ಇದೆ. ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ಗೂಗಲ್ ಮಾಡಿ ಕವರ್ ಲೆಟರ್ ಏನು ಹಾಕಬೇಕು ಅಂತ ಅಲ್ಲಿ ಸಿಗುತ್ತೆ. ಕವರ್ ಲೆಟರ್ನ ಅಟ್ಯಾಚ್ ಮಾಡಿ, ಅದು PDF ಮುಖಾಂತರ ಇರಲಿ, ಓಕೆನಾ. ನೀವು ಯೂಸ್ ಮಾಡೋಂಥ ಇಮೇಲ್ ಅಡ್ರೆಸ್ ಮೀನ್ಸ್ ಇಮೇಲ್ ID, ಅದನ್ನೇ ನೀವು ಕೊಟ್ಟಿರೋಂಥ ಇಮೇಲ್ ID ಇನ್ನೊಮ್ಮೆ ಟೈಪ್ ಮಾಡಿ ಕೆಳಗಡೆ. ಇಲ್ಲಿ ಚೂಸ್ ಪಾಸ್ವರ್ಡ್, ಇಲ್ಲಿ ನೀವು ಪಾಸ್ವರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಪಾಸ್ವರ್ಡ್ ಯಾವ ರೀತಿ ಇರಬೇಕಂದ್ರೆ 8 ಕ್ಯಾರೆಕ್ಟರ್ಸ್ ಇರಬೇಕು. ಕ್ಯಾರೆಕ್ಟರ್ಸ್ ಮೀನ್ಸ್ ಆಲ್ಫಾಬೆಟ್ಸ್, ಓಕೆನಾ. ಪಾಸ್ವರ್ಡ್ ಮಸ್ಟ್ ನಾಟ್ ಬಿ ಲಾಂಗರ್ ದ್ಯಾನ್ 18 ಕ್ಯಾರೆಕ್ಟರ್ಸ್. 18ಕ್ಕಿಂತ ಜಾಸ್ತಿ ಇರಬಾರ್ದು, 8. ಫಾರ್ ಎಕ್ಸಾಂಪಲ್ ABCDEFG ಆ ಥರ ನೀವು 8 ಲೆಟರ್ಸ್ ಬರಬೇಕು, 8ಕ್ಕಿಂತ ಜಾಸ್ತಿ ಇರಬಾರ್ದು. ಪಾಸ್ವರ್ಡ್ ಮಸ್ಟ್ ಕಂಟೈನ್ ಅಟ್ಲೀಸ್ಟ್ 1 ಅಪ್ಪರ್ ಕೇಸ್. ಇದರಲ್ಲಿ ನೀವೇನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತೀರಾ ಅದರಲ್ಲಿ ಒಂದು ಅಪ್ಪರ್ ಮೀನ್ಸ್ ಬಿಗ್ ಲೆಟರ್ ಇರಬೇಕು, ಓಕೆನಾ. ಪಾಸ್ವರ್ಡ್ ಮಸ್ಟ್ ಕಂಟೈನ್ ಅಟ್ಲೀಸ್ಟ್ 1 ನಂಬರ್. ಒಂದು ಬಿಗ್ ಲೆಟರ್ ಇರಬೇಕು, ಒಂದು ನಂಬರ್ ಇರಬೇಕು, ಒಂದು ಅಥವಾ
ಸ್ಪೆಷಲ್ ಕ್ಯಾರೆಕ್ಟರ್ಸ್ ಲೈಕ್ ಅಟ್ ದ ರೇಟ್ ಆಗಿರ್ಬೋದು, ಕ್ವಶನ್ ಮಾರ್ಕ್ ಆಗಿರ್ಬೋದು, ಆ ಥರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು. ಪಾಸ್ವರ್ಡ್ ಮಸ್ಟ್ ನಾಟ್ ಕಂಟೈನ್ ಸ್ಪೇಸ್ ಆರ್ ಯೂನಿಕೋಡ್ ಕ್ಯಾರೆಕ್ಟರ್ಸ್. ಸ್ಪೇಸ್ನ ಹಾಕೋ ಆಗಿಲ್ಲ, ಓಕೆನಾ. ಮತ್ತು ನೀವು ಕ್ರಿಯೇಟ್ ಮಾಡಿರೋಂಥ ಪಾಸ್ವರ್ಡನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಮತ್ತು ಅಗೇನ್ ನೀವು ಪಾಸ್ವರ್ಡ್ ಏನು ಬರ್ತಿದ್ದಾರೆ ರೀಟೈಪ್ ಮಾಡಬೇಕು. ನಿಮ್ಮ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು, ಯಾವ ಒಂದು ಕಂಟ್ರಿ ರೀಜನ್ ಬರುತ್ತೆ ಇಂಡಿಯಾ ಹಾಕಿ, ಫೋನ್ ನಂಬರ್ನ ಹಾಕಿ, ಇಲ್ಲಿ ಸೋರ್ಸ್ ಟೈಪ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೋರ್ಸ್ ಟೈಪು ಯಾವುದು ಡೈರೆಕ್ಟ್, ಸೊ ಇಲ್ಲಿ ಸೋಷಿಯಲ್ ಮೀಡಿಯಾ ನಮ್ಮ ಒಂದು ಇದ್ರಲ್ಲಿ ನೋಡ್ಕೊಂಡಿರೋದಲ್ಲ ಸೋಷಿಯಲ್ ಮೀಡಿಯಾನ ಹಾಕಿ, ಓಕೆನಾ. ಸಬ್ ಬಂದಾಗ ಇಲ್ಲಿ ಯೂಟ್ಯೂಬ್ ಅಂತ ಹಾಕ್ಬಿಡಿ, ಓಕೆ. ಸೊ ರೆಫರಲ್ ಇತ್ತು ಅಂದರೆ ಎಂಪ್ಲಾಯಿ ರೆಫರಲ್ ಐ ಡಿ ಹಾಕ್ತೀರಾ. ಇನ್ನು ಇಲ್ಲಿ ಆಧಾರ್ ಕಾರ್ಡ್ ಏನು ಕಂಪಲ್ಸರಿ ಕೇಳಿಲ್ಲ, ಜಸ್ಟ್ ಲೀವ್ ಮಾಡಿ. ಜೆಂಡರ್ನ ಹಾಕಿ, ಫ್ರೆಷರ್ ಆರ್ ಯು ಫ್ರೆಷರ್ ಅಂತ ಕೇಳ್ತಾಯಿದೆ, ಫ್ರೆಷರ್ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಸೊ ಇದು ನೆಕ್ಸ್ಟ್ ಎಲ್ಲ ಆದಮೇಲೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ತೀರಾ, ಓಕೆನಾ. ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಈ ಒಂದು ಕಂಪ್ನಿ ಕಡೆಯಿಂದ 2 ಜಾಬ್ ಆಪರ್ಚುನಿಟಿ ಇದೆ. ಈಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದರೆ ಸಿಂಪ್ಲಿ ನೀವು ಏನು ಮಾಡಬೇಕು, ಗೂಗಲ್ ಅಥವಾ ಕ್ರೋಮ್ ಬ್ರೌಸ್ನ ಓಪನ್ ಮಾಡಿ ಫಸ್ಟ್ ಸೋರ್ಸ್ FIRST SOURCE ಫಸ್ಟ್ ಸೋರ್ಸ್ ಕೆರಿಯರ್ಸ್ ಅಂತ ಸರ್ಚ್ ಮಾಡಿದರೆ ಸೊ ಅವ್ರದ್ದು ಅಫಿಷಿಯಲ್ ಆದಂಥ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನಂತರ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಅಪ್ಲೈ ಮಾಡಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದ್ಕೋತೀನಿ. ಹೆಲ್ಪ್ಫುಲ್ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದ್ರ ಜೊತೆಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.